ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಯಾಕೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂತಂದು ಹೇಳಿದರೆ, ಅಡಿಕೆ ತೋಟದಲ್ಲಿ ನೀರಿನ ನಿರ್ವಹಣೆ ಅನ್ನುವಂಥ ವಿಷಯದ ಬಗ್ಗೆ ನಿಮ್ಮೊಟ್ಟಿಗೆ ನನ್ನಲ್ಲಿರ್ತಕ್ಕಂತಹ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿ, ನೀವು ಕೊಡುವಂಥ ಟಿಪ್ಸನ್ನು ನಾವು ಚೇಂಜ್ ಮಾಡ್ಕೊಳ್ಳೋದು, ನಾವು ಅಳವಡಿಸ್ಕೊಳ್ಳೋದು ಮಾಡೋಣ ಅಂತಂದೇಳಿ ನಮ್ಮದೇ ತೋಟದಲ್ಲಿ ನಮ್ಮ ತೋಟದಲ್ಲೇ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ನಮ್ಮ ಮಾಹಿತಿ ಸರಿ ಇದ್ದರೆ ಸರಿ, ತಪ್ಪಿದರೆ ತಪ್ಪು ಅನ್ನುವಂತಹ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ತಪ್ಪಿಸೋದನ್ನ ಮರಿಬೇಡ್ರಿ. ಈ ಒಂದು ವಿಷಯವಾಗಿ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಲೇಟ್ ಮಾಡೋದು ಬೇಡಿ, ಬರ್ರಿ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಅಡಿಕೆ ಗಿಡಕ್ಕೆ ನೀರು ಯಾಕೆ ಯಥೇಚ್ಛವಾಗಿ ಬಿಡಬಾರ್ದು ಅನ್ನುವಂಥ ವಿಷಯದ ಮೇಲೆ ಇವತ್ತು ನಾನು ನಿಮ್ಮೊಟ್ಟಿಗೆ ವಿಷಯವನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೀರು ಯಾಕೆ ಜಾಸ್ತಿ ಅಡಿಕೆ ತೋಟದಲ್ಲಿ ಬಿಡಬಾರ್ದು ಅನ್ನುವಂತಹ ಒಂದು ಮಾಹಿತಿ. ಈಗ ಯಥೇಚ್ಛವಾಗಿ ನೀರು ಬಿಡೋದ್ರಿಂದ ಏನು, ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ವಿಜ್ಞಾನಿಗಳ ಹೇಳೋ ರೀತಿಯನ್ನು ಕೇಳಿಬಿಟ್ರೆ, ಪ್ರತಿದಿನ ಬಿಡಬೇಕು ಅಂತಂದರೆ ನಮಗೆ ಎಷ್ಟು ಬೇಕು, ಅದಕ್ಕೆ ಗಿಡಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನುವಂತಹ ಕರೆಕ್ಟಾಗಿ ನಾವು ಮಾಹಿತಿಯನ್ನು ತಿಳ್ಕೊಬೇಕು ಸ್ನೇಹಿತರೆ. ನಾವು ಸುಮ್ಮನೆ ಏನು ಮಾಡ್ತೀವಿ ಅಂದರೆ ನೀರು ಬಿಟ್ಬಿಡ್ತೀವಿ, ಎಲ್ಲ ಸೆಂಟ್ರನ್ನ ಕಂಪ್ಲೀಟಾಗಿ ನೆಂದುಬಿಡ್ತವೆ, ಈ ಕಡೆ ಎಲ್ಲ ಸೀದಾ ನೆಂದುಬಿಡ್ತೈತೆ. ನಾವು ಯಥೇಚ್ಛವಾಗಿ ನೀರು ಬಿಡೋದ್ರಿಂದ ಏನಾಗುತ್ತೆ ಅಂತಂದರೆ, ಮಣ್ಣಿನಲ್ಲಿ ನಾವು ಪೋಷಕಾಂಶಗಳು ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಇರ್ಬೋದು, ಫರ್ಟಿಲೈಸರ್ಸ್ ಇರ್ಬೋದು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ಬೋದು, ಅವೆಲ್ಲ ಏನಾಗ್ತವೆ ಅಂತಂದರೆ ಬೇಗ ಕರಗಿಬಿಟ್ಟು ಅದು ಬೇಕಾದಷ್ಟು ಅಷ್ಟೇ ತಗೊಳತ್ತೆ. ಆಮೇಲೆ ನೆಕ್ಸ್ಟ್ ಅದು ನೀವು ಯಥೇಚ್ಛವಾಗಿ ನೀರು ಬಿಟ್ಟಿರ್ತಾರಲ್ಲ, ಬೇರುಗಳಿಂದ ಭೂಮಿ ಪದಕ್ಕೆ ಕೆಳಗೆ ಹೋಗುತ್ತೆ, ಲೀಚ್ ಔಟ್ ಆಗುತ್ತೆ, ಬೇರುಗಳಿಗೆ ಸಿಗದಂಗೆ ನೀರಿನ ಜೊತೆಗೆ ಕೆಳಗೆ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದರೆ, ನೆಕ್ಸ್ಟ್ ನೀವು ಗಿಡಕ್ಕೆ ಬೇಕಾಗುತ್ತಲ್ಲ, ಬೇಕಾದಾಗ ಇರೋದಿಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಂತಂದರೆ, ಒಬ್ಬ ಮನುಷ್ಯ ಎಷ್ಟು ಊಟ ಮಾಡ್ಬೋದು ಅಷ್ಟು ಊಟ ಮಾಡ್ಬೋದು. ಒಂದು ಮುದ್ದೆ, ಒಂದು ಇಡೀ ಅನ್ನ ಊಟ ಮಾಡಿದರೆ ಹೊಟ್ಟೆ ತುಂಬುತ್ತೆ. ಹಂಗಂದ್ಬಿಟ್ಟು ಒಂದು 2-3 ಮುದ್ದೆ ಇಟ್ಟು ತಟ್ಟೆಯಲ್ಲಿ ಊಟಕ್ಕೆ ಬಡಿಸಿದರೆ ಅವನ ಕೈಲಿ ಆಗೋದೇನು ಒಂದು ಮುದ್ದೆ ತಿಂತಾನೆ. ನೆಕ್ಸ್ಟ್ ಇನ್ನು ಉಳಿದಿದ್ದು ತಗೊಂಡೋಗ್ಬಿಟ್ಟು ಮುಸ್ರೆಗೆ ಹಾಕಿದ್ರೆ ನೆಕ್ಸ್ಟ್ ನಾಳೆಗೆ ಬೇಕಲ್ಲ, ನಾಳೆಗೆ ಎಲ್ಲಿ ಹುಡುಕೋದು? ಹಂಗೆ ಅದೇ ಥರ ಮಾಡ್ಕೊಂಡೋದ್ರೆ ಏನಿದಾಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ. ಇನ್ನು ಒಂದು ಮುದ್ದೆಗೆ ಒಂದು ಇಡೀ ಅನ್ನಕ್ಕಿನ್ನ ಒಂದು ಅರ್ಧ ಅಡಿ, ಮುಕ್ಕಾಲು ಮುದ್ದೆ, ಒಂದು ಇಡೀ ಅನ್ನ ಕೊಡುವಂತಹ ಒಂದು ಪ್ರಯತ್ನ ನಾವು ಮಾಡ್ಬೋದು ಸ್ನೇಹಿತರೆ. ನೀರು ಬಹಳ ಮಹತ್ವದ ಒಂದು ಸಂಪನ್ಮೂಲ, ಅದನ್ನು ನಾವು ಸದುಪಯೋಗ ಪಡಿಸ್ಕೊಬೇಕು ಅಂತಂದೇಳಿ ನಾನೊಂದು ಈ ಒಂದು ಡ್ರಿಪ್ ವ್ಯವಸ್ಥೆನ ಅಳವಡಿಸ್ಕೊಂಡಿದ್ದೀನಿ. ನನ್ನ ಚಾನಲ್ನಲ್ಲಿ ಈ ಒಂದು ಡ್ರಿಪ್ಪಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ನೋಡಿ ಈ ಒಂದು ಪದ್ಧತಿಯ ಮೂಲಕ ನಿಮಗೇನಾದರೂ ಅನುಕೂಲ ಆಯ್ತು ಅಂತಂದರೆ, ಅನುಕೂಲ ಆಗಿದೆ ಅಂತ ಕಮೆಂಟ್ ತಿಳಿಸ್ರಿ. ಈ ರೀತಿಯಾಗಿ ನಾವು ಗೊಬ್ಬರಗಳನ್ನು ಕೊಟ್ಟ ಮೇಲೆ ಯಥೇಚ್ಛವಾಗಿ ನೀರನ್ನು ಕೊಡಬಾರ್ದು ಸ್ನೇಹಿತರೆ. ಕೊಟ್ಟಾಗ ಏನಾಗುತ್ತೆ ಅಂದರೆ, ಈಗ ನಾನು ಹೇಳಿದ್ನಲ್ಲ, ಎಲ್ಲ ಬೇಗ ಕರಗಿಬಿಟ್ಟು ಲೀಚ್ ಔಟ್ ಆಗುತ್ತೆ. ಕೆಲವು ನಮ್ಮ ರೈತ ಬಾಂಧವರು ಹೇಳ್ತಾರೆ, ಸುಮ್ಮನೆ ಎಲ್ಲ ಸೆಂಟ್ರಿಗೆಲ್ಲ ಗೊಬ್ಬರನ ಎರಚಿಬಿಟ್ಟು ಸುಮ್ಮನೆ ಬಾಂಡ್ಲಿ ರೋಟೋವೇಟ್ರ್ ಹೊಡೆದು ಹಾಕ್ರಿ ಅಂತ ಹೇಳ್ತಾರೆ. ಆದರೆ ಆ ಪದ್ಧತಿ ಸರಿನೋ, ಅಥವಾ ಸುತ್ತ ಒಂದೂವರೆ ಅಡಿ 2 ಅಡಿ ಬಿಟ್ಟು ನೋಡ್ರಿ, ಇಲ್ಲಿ ನಾನು ಏನು ಮಾಡಿಬಿಡ್ತೀನಿ ಅಂದರೆ ಮಡಿಕೆ ಸಾಲು ಹೊಡೆದ್ಬಿಡ್ತೀನಿ. ಎಲ್ಲ ಸೆಂಟ್ರಿಗೆ ಎರಡೂ ಗಿಡದ 8 ಅಡಿ 9 ಅಡಿ ದಾಯ ಇದು, 8 ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ 9 ಇದೆ. ನಾನು 8 ಅಡಿಗೆ 9 ಅಡಿ ಎಲ್ಲ ಕಾಲುವೆ ಹೊಡೆದಿದ್ದು ನೋಡಿ. ಆ ಕಾಲುವೆ ಹೊಡೆಯ ಒಂದು ಇದಕ್ಕೆ ಆ ಥರ ಎಲ್ಲ ಪಾತಿನಾದರೂ ಮಾಡ್ಬೋದು, ಇಲ್ಲ ಚಿಕ್ಕದಾಗ ಒಂದು ಟ್ರೆಂಚ್ ಆದರೂ ಹೊಡೆದ್ಬಿಟ್ಟು ಎಲ್ಲ ಗೊಬ್ಬರ ಅದಕ್ಕೆ ತುಂಬಿ ನಾವು ಮೇಲೆ ಕುಂಟೆ ಅದನ್ನು ಹೊಡೆದು ಮುಚ್ಚೋದ್ರಿಂದ ಗೊಬ್ಬರ ಕಳತಂಗೆಲ್ಲ ಗಿಡಕ್ಕೆ ಹಿತವಾಗಿ ಕೊಡ್ತಾ ಹೋಗೋ ಸ್ನೇಹಿತರೆ. ನೀವು ಮೇಲೆ ಹಾಕಿ ಹೊಡೆದ್ಬಿಟ್ರಿ ಅಂತಂದರೆ ನೆಕ್ಸ್ಟು ನೀವು ಮುಂದಿನ ವರ್ಷ ಒಂಬಾಳೆ ಕಚ್ಚೋಷ್ಟೊತ್ತಿಗೆ ಗೊಬ್ಬರದ ಅಂಶ ಕಮ್ಮಿ ಆಗಿಬಿಡ್ತೈತೆ. ಅದರಿಂದ ಇಲ್ಲ ಗುಡಿ ಸುತ್ತಾದ್ರೂ ಮಾಡಿಬಿಟ್ಟು ಗಿಡ ಬಿಟ್ಟು 2 ಅಡಿ ಸುತ್ತ ನೋಡ್ರಿ, ಗಿಡ ಅಲ್ಲಿದೆ ಬಿಟ್ಟು ಇಷ್ಟಾರ್ಧದಲ್ಲಿ 2 ಅಡಿ
ದೂರದಲ್ಲಿ ಗುಣಿಸುತ್ತ ಮಾಡಿ ಅದಕ್ಕೆ ಗೊಬ್ಬರವನ್ನು ಹಾಕಿ ಮುಚ್ಚೋದ್ರಿಂದ ಆ ನೀರು ನಾವು ಬಿಟ್ಟಂಗೆಲ್ಲ ಅದು ಚೆನ್ನಾಗಿ ಕಳತು ಗಿಡಕ್ಕೆ 1 ವರ್ಷ 2 ವರ್ಷದವರೆಗನ್ನ ಅದು ಗೊಬ್ಬರದ ಅಂಶವನ್ನು ನ್ಯೂಟ್ರಿಯೆಂಟ್ಸನ್ನು ಗಿಡಕ್ಕೆ ಕೊಡ್ತಾ ಹೋಗ್ತಾ ಸ್ನೇಹಿತರೆ. ಅದಕ್ಕೆ ನೀರಿನ ನಿರ್ವಹಣೆ ಭಾಳ ಮುಖ್ಯವಾಗುತ್ತೆ. ಅದರಿಂದ ನಾನು ಹೇಳ್ತಾ ಇರೋದು, ದಯವಿಟ್ಟು ನಿಮಗೆ ನೀರನ್ನು ಆದಷ್ಟು ಡ್ರಿಪ್ ಮುಖಾಂತರನೇ ಕೊಡ್ರಿ. ಕರಿ ಪೈಪಿನ ಮುಖಾಂತರನೇ ಕೊಡ್ರಿ. ಇಲ್ಲ ಅಂತಂದರೆ ಈ ಥರ ವೈಟು ಇದು ಯಾವುದೇ ರೀತಿಯಾಗಿ ನೀರನ್ನು ವೇಸ್ಟ್ ಆಗೋದಿಲ್ಲ ಸ್ನೇಹಿತರೆ. ಈ ಡ್ರಿಪ್ ಮುಖಾಂತರ ಕೊಟ್ಟರೆ ಗಿಡ ಒಳ್ಳೆ ನೆಲ ಎಲ್ಲ ಫುಲ್ಲು ಮಿದುವಾಗಿಬಿಡ್ತೈತಿ. ಒಂದು ಸ್ವಲ್ಪ ನಾವು ಪಕ್ರಿಸಿದ್ರೂ ಟೈಟ್ ಆಗೋದಿಲ್ಲ, ನೆಲ ಓಡಾಡಿದರೆ ಒಂದು ಸ್ವಲ್ಪ ಸ್ಪಂಜ್ ಅನಿಸುತ್ತೆ. ನಮ್ದೊಂದು ಸ್ವಲ್ಪ ನೀರು ಫ್ಲೋರೈಡ್ ಇರೋದ್ರಿಂದ ಸ್ವಲ್ಪ ವೈಟ್ ಆಗಿದೆ, ಸರಿಯಾಗಿ ನಿಮಗೆ ಕಾಣಿಸೋದಿಲ್ಲ. ನೀರನ್ನು ಕೊಡೋದ್ರಿಂದ ತುಂಬಾ ಅನುಕೂಲವಾಗುತ್ತೆ. ಅನುಕೂಲ ಆಗೋದ್ರ ಜೊತೆಗೆ ಎಲ್ಲ ಪೋಷಕಾಂಶಗಳು ಸಮರ್ಪಕವಾಗಿ ನಿರ್ವಹಣೆ ಆಗ್ತವೆ ಸ್ನೇಹಿತರೆ. ನಾವು ಒಂದು ಸ್ವಲ್ಪ ಗಮನದಲ್ಲಿಟ್ಕೊಬೇಕು, ಯಾವ ಟೈಮಿಗೆ ಯಾವ ಗೊಬ್ಬರ ಹಾಕಬೇಕು ಅನ್ನೋದು ಭಾಳ ಮುಖ್ಯವಾಗುತ್ತೆ. ನಮ್ಮ ರೈತ ಬಾಂಧವರು ಎಲ್ಲ ಅಕ್ಟೋಬರ್, ನವಂಬರ್, ಡಿಸೆಂಬರ್ನಲ್ಲೇ ಕೊಟ್ಟಿಗೆ ಗೊಬ್ಬರನ್ನೆಲ್ಲ ಕೊಟ್ಬಿಡ್ತಾರೆ. ಅದಕ್ಕೆ ಬೇಕಾಗಿರ್ತದೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಗರ್ಭ ಕಟ್ಟೋದಕ್ಕೆ, ಹೊಂಬಾಳೆ ಹೊಡೆಯೋದಕ್ಕೆ, ಅದಕ್ಕೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಮತ್ತು ಜೀವಾಮೃತ, ವೇಸ್ಟ್ ಡಿಕಂಪೋಸರು, ಈ ಥರ ಎಲ್ಲ ಬೇಕಾಗುತ್ತೆ. ಅದನ್ನೆಲ್ಲ ಬಿಟ್ಟು ಕೊಟ್ಟಿಗೆ ಗೊಬ್ಬರ ಕೊಟ್ಬಿಡ್ತಾರೆ. ಬೇಸಿಗೆಗೆ ಆ ಗೊಬ್ಬರದ ಈಟಿಂದ ಡ್ರಾಪಿಂಗು ತಿರುಗಿ ಇನ್ನೂ ಮುಂತಾದ ಸಮಸ್ಯೆಗಳು ಬರ್ತವೆ. ಅದರಿಂದ ಮೈಕ್ರೋ ನ್ಯೂಟ್ರಿಷನ್ ನೀವು ಹೆಚ್ಚು ಕಮ್ಮಿ ಜೂನಿಗೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಕೊಟ್ಟಿಗೆ ಗೊಬ್ಬರ ಅಂತೇಳಿದರೆ ನೀವು ಅಕ್ಟೋಬರ್, ನವಂಬರ್ವರೆಗೂ ಅದಕ್ಕೆ ಒಳ್ಳೆಯ ಒಂದು ಹಿತವನ್ನು ಕೊಡ್ತಾರೆ ಸ್ನೇಹಿತರೆ. ಅದು ಹೆಂಗಂದ್ರೆ ಪೂರ್ತಿ ನವಂಬರ್, ಡಿಸೆಂಬರ್ಸಿಂದ ಕಳೆದು ಬಿಟ್ಟಿರ್ತೈತೆ. ನೀವು ಕೊಡುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸು ಅದು ಮಿಕ್ಸ್ ಆಗಿಬಿಟ್ಟು ಗಿಡಕ್ಕೆ ಒಳ್ಳೆಯಾಗಿ ಕೊಡ್ತಾ ಇದ್ದಾರೆ. ನಾವು ಹೋದ ವರ್ಷ ಈ ಥರ ಹೊಂಬಾಳೆನೂ ಇರಲೇ ಇಲ್ಲ ಸ್ನೇಹಿತರೆ, ಎಲ್ಲ ಸಣ್ಣ ಹೊಂಬಾಳೆಗಳಿದ್ದು. ನಾನು ಈ ಒಂದು ಪದ್ಧತಿನ ನನ್ನ ತೋಟದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಒಳ್ಳೆ ಹೊಂಬಾಳೆಗಳನ್ನು, ದೊಡ್ಡ ಹೊಂಬಾಳೆಗಳು ಮತ್ತು ಹೊಟ್ಟೆ ಗರ್ಭ ಕಟ್ತಾ ಇದೆ ಸ್ನೇಹಿತರೆ. ಇದನ್ನೇ ನೆಕ್ಸ್ಟ್ ಇನ್ನು 2-3 ವರ್ಷಗಳಲ್ಲಿ ಕಂಟಿನ್ಯೂ ಮಾಡಿದರೆ ಒಳ್ಳೆ ರಿಸಲ್ಟ್ ಬರುವ ಸೂಚನೆ ಇದೆ ಸ್ನೇಹಿತರೆ. ನನ್ನ ತೋಟ ಮೇಲಿದ್ದಿದ್ದು ಬರೀ 2 ಗರಿ 3 ಗರಿ ಸ್ನೇಹಿತರೆ, ಎಲ್ಲ ಲಾಸ್ಟಿಗೆ ಒಣಗೋಗ್ಬಿಟ್ಟಿತ್ತು. ಅಂಥ ಗಿಡನೇ ನೀರಿನ ಕೊರತೆ ಇತ್ತು. ಅದನ್ನೆಲ್ಲ ಸರಿದೂಗಿಸ್ಕೊಂಡು ನಾನು ಬೋರ್ವೆಲ್ ಹಾಕ್ಸ್ಕೊಂಡು ಈ ಒಂದು ಡ್ರಿಪ್ಪನ್ನ ಅಳವಡಿಸ್ಕೊಂಡು ನಾನು ಈ ಒಂದು ಸಕ್ಸಸ್ ಆಗಿದ್ದೀನಿ ಸ್ನೇಹಿತರೆ. ಒಂದು 600ರಿಂದ 700 ಗಿಡ ಇದ್ದಾವೆ. ಇವು ಇನ್ನು ಉಳಿದವೆಲ್ಲ ಸಣ್ಣವು ಮತ್ತು ಅರಗುಸರ್ಗೆಲ್ಲ ನೆನೆಡಿನೆಲ್ಲ ಇಲಿ ಅವು ಕಡ್ದು ಹೋಗಿದ್ದಾವೆ. 120 ಕ್ವಿಂಟಲ್ ಆಗಿತ್ತು. ಲಾಸ್ಟ್ ಇಯರ್ 2024ರಲ್ಲಿ ಬರೀ 35 ಕ್ವಿಂಟಲ್ ಆಗಿತ್ತು. 2025ರಲ್ಲಿ 120 ಕ್ವಿಂಟಲ್ ಆಗೈತೆ. ಮುಂದಿನ ಸಾರಿ ಒಂದು 150 ಕ್ವಿಂಟಲ್ ಆಗೋ ನಿರೀಕ್ಷೆ ಐತೆ ಸ್ನೇಹಿತರೆ. ಯಾಕಂದರೆ ಪೋಷಕಾಂಶಗಳ ನಿರ್ವಹಣೆನ ಮಾಡ್ತಾಯಿದ್ದೀನಿ. ತಿರ್ಗಾ ವೇಸ್ಟ್ ಡಿಕಂಪೋಸರ್ ಡ್ರಮ್ಗಳು ನೋಡ್ರಿ, ಡ್ರಮ್ಗಳನ್ನು ನಾವು ಬಳಸಿದ್ದೀವಿ ಸ್ನೇಹಿತರೆ. ಒಂದಂತೂ ನಿಜ, ನಾವು ಮತ್ತು ಸಸ್ಯಗಳು ಎಲ್ಲ ರಕ್ಷಣೆ ಆಗಬೇಕು ಅಂತಂದರೆ ಈ ಒಂದು ವಾತಾವರಣನ ಬಿಟ್ಟು ನಾವು 30-40 ವರ್ಷದೊಳಗೆ ಹಿಂದೆ ಹೋದರೆ ಮಾತ್ರ ನಮಗೆ ಮನುಷ್ಯರಿಗಾದರೆ ಆರೋಗ್ಯ ಸಿಗುತ್ತೆ, ಗಿಡಗಳಿಗಾದರೆ ಆರೋಗ್ಯ ಸಿಗುತ್ತೆ ಸ್ನೇಹಿತರೆ. ಇವಾಗಿನ ಫರ್ಟಿಲೈಸರ್ಸು, ಇವಾಗಿನ ಸರ್ಕಾರಿ ಗೊಬ್ಬರ, ಇವಾಗಿನ ಕೆಮಿಕಲ್ಸು ಅವೇನಾದರೂ ಹೊಡೆದ್ಬಿಟ್ರೆ ಸ್ನೇಹಿತರೆ ನೀವು ಇಳುವರಿ 1 ವರ್ಷ 2 ವರ್ಷ ಪಡ್ಕೊಬೋದು ಅಷ್ಟೇ. ನಂತರ ಭೂಮಿನೇ ಹಾಳಾಗಿ ಹೋದ್ಮೇಲೆ ನೀವು ಏನು ಹಾಕಿದ್ರು, ಬಂಗಾರನೇ ಹಾಕಿದ್ರೂ ಬೆಳೆಯದೇ ಹೋಗುವಂಥ ಸ್ಥಿತಿಗೆ ಹೋಗುತ್ತೆ ಸ್ನೇಹಿತರೆ ಮಣ್ಣು. ದಯವಿಟ್ಟು ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಸಾವಯವ ಪದ್ಧತಿ ಸ್ನೇಹಿತರೆ. ಒಬ್ಬ ರೈತ ಒಂದು ಹಸುನ ಕಟ್ಕೊಂಡ್ರೆ ಸಾಕು ಸ್ನೇಹಿತರೆ, 5 ಎಕರೆ ತೋಟನ ನಿರ್ವಹಣೆ ಮಾಡ್ಬೋದು ಜೀವಾಮೃತದ ಮುಖಾಂತರ. ಯಾಕೆ ಗೊಬ್ಬರ ಬೇಡ, ಏನು ಬೇಡ. ಪ್ರತಿ ಸಾರಿನೂ ಪ್ರತಿ ದಿವಸನೂ ಸಗಣಿ ಗಂಜಲನ ಜೀವಾಮೃತ ಮಾಡಿಬಿಟ್ಟು ಅದನ್ನು ಅಳವಡಿಸ್ಕೊಬೇಕು ಸ್ನೇಹಿತರೆ. ನಾನು ಒಬ್ಬನೇ ಇರೋದ್ರಿಂದ ನಾನು ಅದನ್ನು ಹಿಡ್ಕೊಂಬರೋಕ್ಕೆ ಓಡಾಡೋಕ್ಕೆ ಆದ್ದರಿಂದ ನೆಕ್ಸ್ಟ್ ನಾನೊಂದು ಫಾರಮ್ ಮಾಡಬೇಕಂತಿದ್ದೀನಿ. ಮಾಡಿ ಈ ಒಂದು ತೋಟಕ್ಕೆ ನ್ಯಾಚುರಲ್ ಆಗಿ ಸರ್ಕಾರಿ ಗೊಬ್ಬರದಿಂದ ದೂರ ಇಡಬೇಕು ಅನ್ನುವಂಥ ಒಂದು
ಆಸೆ ನನಗಿದೆ. ಅದರಿಂದ ನೀರನ್ನು ದಯವಿಟ್ಟು ಯಥೇಚ್ಛವಾಗಿ ಕೊಡಬೇಡ್ರಿ. ಮತ್ತು ನೀರನ್ನು ನೀವು ಕೊಡಬೇಕು ಅಂತಂದರೆ ಯಾವ ರೀತಿ ಇರಬೇಕು ನೆಲ ಅಂತಂದು ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಫಸ್ಟು ಇದನ್ನು ತೋಡ್ಬೇಕು. ಹಿಂಗೆ ಸ್ವಲ್ಪ ಮಣ್ಣನ್ನು ಈಗ ತೋಡ್ಬಿಟ್ಟು ಮಣ್ಣು ತಗೊಳ್ರಿ. ಮಣ್ಣು ತಗೊಂಡ್ರೆ ನೋಡ್ರಿ ಈ ಥರ ಉಂಡೆ ಆಗಬಾರ್ದು, ಈ ಥರ ಉಡಿ ಆಗಬೇಕು. ಇದು ಸುಮಾರು ನಾನು ನೀರು ಬಿಟ್ಟು ಇವತ್ತಿಗೆ 7 ದಿವಸ 8 ದಿವಸ ಆಗಿದೆ ಸ್ನೇಹಿತರೆ. ಈ 8 ದಿವಸಕ್ಕೆ ಆ ರೀತಿ ನಮ್ಮದು ಕೆಂಪು ಭೂಮಿ, ಸೊಟ್ಟು ಮಿಶ್ರಿತ ಭೂಮಿ, ತೇವಾಂಶ ಅಷ್ಟಾಗಿ ನಮ್ಮದು ನೀರು ನಿಲ್ಲಲ್ಲ ಸ್ನೇಹಿತರೆ. ಎಷ್ಟೇ ನೀರು ಬಿಟ್ರೂ ನಿಲ್ಲಲ್ಲ, ಎಲ್ಲ ಬೇಗ ಡ್ರೈ ಆಗಿ ಹೋಗ್ಬಿಡ್ತೈತೆ. ಅದಕ್ಕೆ ಒಳ್ಳೆ ಇಳುವರಿ ನಾನು ನಿರೀಕ್ಷೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದರಿಂದ ನೀರಿನ ನಿರ್ವಹಣೆ ಭಾಳ ಮುಖ್ಯವಾಗುತ್ತೆ. ಈ ಒಂದು ವಿಷಯನ ನಿಮಗೆ ತಿಳಿಸಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಯಾವ ವಿಷಯದ ಬಗ್ಗೆ ಡೀಟೇಲಾಗಿ ಹೇಳ್ಬೇಕು ಅಂತಂದರೆ ನನಗೆ ತಿಳಿದ ತಜ್ಞರನ್ನ ಭೇಟಿ ಮಾಡಿ ಮತ್ತು ರೈತರನ್ನ ಸಂಪರ್ಕ ಮಾಡಿ ನಾನು ಒಂದು ಸ್ವಲ್ಪ ಕಲ್ತ್ಕೊಂಬಿಟ್ಟು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಯಾಕಂತಂದರೆ ನಾನು ಮಾಹಿತಿ ಕೊಡ್ತಿರೋದು ನನ್ನ ತೋಟದಲ್ಲಿ ಅಳವಡಿಸಿ ನನಗೆ ಒಳ್ಳೆಯದಾಗಲಿ ಅಂತಂದು ಹೇಳ್ಬಿಟ್ಟು ಈ ಒಂದು ನನ್ನ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ಒಬ್ಬೊಬ್ಬ ರೈತರದ್ದೇ ಒಂದೊಂದು ಐಡಿಯಾ ಇರುತ್ತೆ. ಆ ತೋಟಗಳಿಗೆ ವಿಸಿಟ್ ಕೊಟ್ಬಿಟ್ಟು ಅವರ ಐಡಿಯಾಗಳನ್ನೆಲ್ಲ ನಿಮ್ಮ ಮುಂದೆ ತರುವ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಎಷ್ಟೇ ಅಂದ್ರೂ ಎಲ್ಲನೂ ಸಾಕರು ನಾವೇನೆ, ದೇಶನ ಸಾಕರು ನಾವೇನೆ, ಮತ್ತು ಎಲ್ಲ ಜನತೆಗೆ ಅನುಕೂಲವಾಗುತ್ತೆ. ನಮ್ಮನ್ನು ಸಾಕೋರು ಯಾರೆಲ್ಲ ಸ್ನೇಹಿತರೆ, ನಮ್ಮನ್ನು ಸಾಕೋದು ಪ್ರಕೃತಿ ಮಾತೆ ದೇವರು. ನಮಗೆಲ್ಲರೂ ರೈತರನ್ನ ಶೋಷಣೆ ಮಾಡುವ ದೇವರ ಮಕ್ಕಳು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ನಮಸ್ಕಾರ ರೈತ ಬಾಂಧವರು.